ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಇನ್ ಪ್ರಿಪೋಸಿಷನ್ನ ಇಂಗ್ಲೀಷ್ ಸೆಂಟೆನ್ಸ್ನ ಯಾವ್ಯಾವ ಕೇಸ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ, ಎಂತೆಂಥ ವರ್ಡ್ಸ್ ಹಿಂದೆ ನಾವು ಹಾಕ್ತೀವಿ. ಇಲ್ಲಿ ನೋಡಿ, ಕ್ಲೋಸ್ ಜೊತೆಗೂ ನಾವು ಇನ್, ಸಿಚುವೇಶನ್ ಹಿಂದೆ ನಾವು ಇನ್ನೂ ವರ್ಡ್ ಯೂಸ್ ಮಾಡ್ತೀವಿ, ಪ್ಲೇಸಸ್ ಜೊತೆ, ಟೈಮ್ ಜೊತೆ ತುಂಬ ಯೂಸಸ್ ಇದೆ. ಅದನ್ನೆಲ್ಲನೂ ನೀವು ಕಲಿಬೇಕು, ಆಗಲೇ ನಿಮಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ಎಲ್ಲ ಕೇಸಸ್ ನೋಡಿ ನೋಟ್ಸ್ ಮಾಡಿಟ್ಕೊಳ್ಳಿ. ಸೊ ಫಸ್ಟ್ ಒನ್, ಇನ್ ಜೊತೆಗೆ ನಾವು ಒಂದು ಕೆಲಸ ಆಗೋದಕ್ಕೆ ಆರ್ ಒಂದು ನಡೆಯೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ, ಎಷ್ಟು ಟೈಮಲ್ಲಿ ಆಯಿತು, ಎಷ್ಟು ಟೈಮಲ್ಲಿ ಆಗುತ್ತೆ ಅಂತ ಹೇಳುವಾಗ ಇನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಐ ಮೇಡ್ ಇಟ್ ಇನ್ 5 hours ಅಂದರೆ ನಾನು ಅದನ್ನು 5 ಗಂಟೆಗಳಲ್ಲಿ ಮಾಡಿದೆ. ಇನ್ 5 hours ಹೇಳಬೇಕು. ಐ ಕ್ಯಾನ್ ಡೂ ಇಟ್ ಇನ್ ಅ ವೀಕ್, ನನಗದು 1 ವಾರದಲ್ಲಿ ಮಾಡೋಕ್ಕಾಗುತ್ತೆ. ಇನ್ ಅ ವೀಕ್. ರೋಮ್ ವಾಸಂಟ್ ಬಿಲ್ಟ್ ಇನ್ ಅ ಡೇ ಅಂದರೆ ಇಂಗ್ಲೀಷ್ನಲ್ಲಿ ಇದೊಂದು ಸೇಯಿಂಗ್ ಇದೆ, ಅಂದರೆ ಅರ್ಥ ಒಂದೇ ದಿನದಲ್ಲಿ ಏನೂ ಕೆಲಸ ಆಗಲ್ಲ, ಅದರದ್ದೇ ಆದಂಥ ಟೈಮ್ ಅದಕ್ಕೆ ಬೇಕಾಗುತ್ತೆ ಅಂತ ಹೇಳೋ ಸಿಚುವೇಷನಲ್ಲಿ ಈ ಥರ ಹೇಳ್ತಾರೆ, ರೈಟ್? ಇಟ್ ವಿಲ್ ಬಿ ರೆಡಿ ಇನ್ 10 minutes. 10 minutesಲ್ಲಿ ರೆಡಿ ಆಗುತ್ತೆ. ದ ಬಿಲ್ಟ್ ಅವರ್ ಹೌಸ್ ಇನ್ 6 months. ಸೊ ಈ ಥರ ಇನ್ನು ಮುಂದೆ ಡ್ಯೂರೇಷನ್ ಇರಬೇಕು, ಅಂದರೆ ಅಷ್ಟು ಟೈಮ್ನಲ್ಲಿ ಆಯಿತು, ಅಷ್ಟು ಟೈಮ್ನಲ್ಲಿ ಆಗುತ್ತೆ ಅಂತ ಹೇಳೋದು. ವಾಟ್ ಹ್ಯಾವ್ ಯು ಡನ್ ಇನ್ ದೀಸ್ 3 years? ಈ 3 yearsನಲ್ಲಿ ಐ ಹ್ಯಾವಂಟ್ ಸೀನ್ ಹಿಮ್ ಇನ್ ಇಯರ್ಸ್ ಅಂತ ಹೇಳ್ತಾರೆ, ಐ ಹ್ಯಾವಂಟ್ ಸೀನ್ ಹಿಮ್ ಇನ್ ಏಜಸ್ ಅಂತಲೂ ಹೇಳ್ತಾರೆ. ಅಂದರೆ ಎಷ್ಟೋ ವರ್ಷಗಳಿಂದ ನಾವು ಅವನ್ನ ನೋಡೇ ಇಲ್ಲ. ಈ ಥರ ವೆರಿ ವೆರಿ ಲಾಂಗ್ ಟೈಮ್ ಈ ಥರ ಹೇಳ್ತಾರೆ, ಇನ್ ಇಯರ್ಸ್ ಅಂತ. ಬಟ್ ಈಗ ನೋಡಿ, ಐ ವರ್ಕ್ ದೇರ್ ಫಾರ್ 5 years. ಸೊ ಇಲ್ಲಿ ನೋಡಿ, ಫಾರ್ 5 years ಬಂದಿದೆ, ಅಂದರೆ ನಾನಲ್ಲಿ 5 ವರ್ಷಗಳ ಕಾಲ ಕೆಲಸ ಮಾಡಿದೆ ಅಂತ ಹೇಳುವಾಗ, ಎಷ್ಟು ಸಮಯದ ಕಾಲ, ಎಷ್ಟು ಟೈಮ್, ಈ ಥರ ಹೇಳುವಾಗ ಫಾರ್ ಯೂಸ್ ಮಾಡ್ತೀವಿ. ಬಟ್ ಒಂದು ಕೆಲಸ ಎಷ್ಟು ಟೈಮ್ನಲ್ಲಿ ಆಯಿತು ಅಂತ ಹೇಳೋದಕ್ಕೆ ಇನ್ ಯೂಸ್ ಮಾಡ್ತೀವಿ. ಒಂದು ಕೆಲಸ ಎಷ್ಟು ಟೈಮ್ನಲ್ಲಿ ಆಗುತ್ತೆ ಅಂತ ಹೇಳೋದಕ್ಕೆ ಇನ್ ಯೂಸ್ ಮಾಡ್ತೀವಿ. ಬಟ್ ಒಂದು ಕೆಲಸ ಎಷ್ಟು ಟೈಮ್ ತಗೊಳ್ತು ಅಂತ ಹೇಳೋದಕ್ಕೆ ನಾವು ಫಾರ್ ಯೂಸ್ ಮಾಡ್ತೀವಿ. ಐ ವಿಲ್ ಓನ್ಲಿ ವೇಟ್ ಫಾರ್ 10 minutes, 10 ನಿಮಿಷಗಳ ಕಾಲ. ಫಸ್ಟ್ ಸೆಂಟೆನ್ಸ್ ನೋಡಿ, ಐ ಮೇಡ್ ಇಟ್ ಇನ್ 5 years ಇದೆ, ಐ ಮೇಡ್ ಇಟ್ ಫಾರ್ 5 years ಅಂತ ಹೇಳಕ್ ಬರಲ್ಲ ಅಲ್ವಾ, ರೈಟ್? ಅದೇ ಡಿಫ್ರೆನ್ಸ್. ಆ್ಯಂಡ್ ಇದು ನೋಡಿ, ಐ ಗಾಟ್ ಅ ಕ್ಲಾಸ್ ಇನ್ ಅ ಫ್ಯೂ ಮಿನಿಟ್ಸ್, ಅಂದರೆ ಫ್ಯೂಚರ್ ಬಗ್ಗೆ ಹೇಳ್ತಾ ಇದ್ದೀನಿ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಐ ಹ್ಯಾವ್ ಗಾಟ್ ಅ ಕ್ಲಾಸ್, ರೈಟ್? ನೆಕ್ಸ್ಟ್ ಯೂಸೇಜ್, ಇನ್ ದ ಮಾರ್ನಿಂಗ್ ಅಂತೀವಿ, ಅಂದರೆ ಬೆಳಿಗ್ಗೆ. ಇನ್ ದ ಆಫ್ಟರ್ನೂನ್ ಅಂತೀವಿ, ಅಂದರೆ ಮಧ್ಯಾಹ್ನ. ಇನ್ ದ ಈವ್ನಿಂಗ್ ಅಂತೀವಿ, ಅಂದರೆ ಸಾಯಂಕಾಲ. ಏನಾಗುತ್ತೆ, ಏನು ಮಾಡ್ತೀವಿ, ಏನು ಮಾಡಲ್ಲ ಅಂತ ಹೇಳೋದಕ್ಕೆ. ಡ್ರಿಂಕ್ ಅ ಗ್ಲಾಸ್ ಆಫ್ ವಾಟರ್ ಇನ್ ದ ಮಾರ್ನಿಂಗ್ ಅಂತ ನೀವು ಹೇಳಬೇಕು ಯಾರಿಗಾದ್ರೂ, ಅಂದರೆ ಬೆಳಿಗ್ಗೆ ಒಂದು ಗ್ಲಾಸ್ ನೀರು ಕುಡಿ. ಇನ್ ಆ್ಯಂಡ್ ದ ಎರಡೂ ವರ್ಡ್ಸ್ ಬರಬೇಕು. ವಾಟ್ ಟೈಮ್ ಡು ಯು ಲೀವ್ ದ ಹೌಸ್ ಇನ್ ದ ಮಾರ್ನಿಂಗ್? ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಮನೆ ಬಿಡ್ತೀಯಾ? ಆ್ಯಂಡ್ ಈ ಸೆಂಟೆನ್ಸ್ ನೋಡಿ, ಈಗ ಶಿ ಈಸ್ ವೆರಿ ಬ್ಯಾಡ್ ಟೆಂಪರ್ಡ್ ಇನ್ ದ ಮಾರ್ನಿಂಗ್ಸ್, ಅಂದರೆ ಬೆಳಿಗ್ಗೆ ಸಮಯ ತುಂಬ ಸಿಟ್ನಲ್ಲಿರೋದು, ಬ್ಯಾಡ್ ಟೆಂಪರ್ಡ್ ಅಂತೀವಿ. ಮಾರ್ನಿಂಗ್ಸ್ ಅಂದರೆ ಇಂಡಿವಿಜುವಲ್ ಮಾರ್ನಿಂಗ್, ಪ್ಲೂರಲ್ ಮಾಡಿದ್ದೀನಿ, ಮಾರ್ನಿಂಗ್ಸ್ ಅಂದರೆ ಎವ್ರಿ ಮಾರ್ನಿಂಗ್ ಅಂತ ಅರ್ಥ. ಆ ಥರ ಪ್ರತಿ ಮಾರ್ನಿಂಗ್, ಬೆಳಿಗ್ಗೆ ಸಮಯದಲ್ಲಿ ಏನೇನು ಆಗ್ತಾ ಇರುತ್ತೆ ಎವ್ರಿ ಡೇ, ಈ ಥರ ಹೇಳ್ಬೋದು, ಇನ್ ದ ಮಾರ್ನಿಂಗ್ಸ್ ಅಂತ. ಈಗ ನೋಡಿ, ಮೈ ಅಂಕಲ್ ವಿಲ್ ಅರೈವ್ ಆನ್ ಮಂಡೇ ಮಾರ್ನಿಂಗ್. ಸೋಮವಾರ ಬೆಳಗ್ಗೆ, ಒಂದು ಸ್ಪೆಸಿಫಿಕ್ ಮಾರ್ನಿಂಗ್ ಇದು, ಆವಾಗ ಆನ್ ಬಂದೇ ಬರುತ್ತೆ. ಯಾವಾಗಲೂ ಅಷ್ಟೇ, ವೀಕ್ ಡೇನ ಹಿಂದೆ ಆನ್ ಇದ್ದೇ ಇರುತ್ತೆ. ಜಸ್ಟ್ ಮಂಡೇ ಹೇಳಿದ್ರು ಆನ್ ಮಂಡೇ ಅನ್ಬೇಕು, ಮಂಡೇ ಮಾರ್ನಿಂಗ್ ಅಂದರೂ ಆನ್ ಮಂಡೇ ಮಾರ್ನಿಂಗ್ ಅನ್ಬೇಕು. ಹಿ ಹೆಲ್ಪ್ ಮೀ ಅ ಲಿಟಲ್ ಬಿಟ್ ಇನ್ ದ ಆಫ್ಟರ್ನೂನ್. ಮಧ್ಯಾಹ್ನ ಒಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ದ. ಐ ಯೂಶ್ವಲಿ ಹ್ಯಾವ್ ಅ ಲೈಟ್ ಮೀಲ್ ಇನ್ ದ ಆಫ್ಟರ್ನೂನ್. ಲೈಟ್ ಮೀಲ್ ಅಂದರೆ ನಾನು ಸ್ವಲ್ಪನೇ ಊಟ ಮಾಡೋದು ಮಧ್ಯಾಹ್ನ. ದ ಟ್ರಾಫಿಕ್ ಇಸ್ ಫೇರ್ಲಿ ಲೈಟ್ ಇನ್ ದ ಆಫ್ಟರ್ನೂನ್ಸ್, ಅಂದರೆ ಮಧ್ಯಾಹ್ನ ಟೈಮ್ನಲ್ಲಿ ಅಷ್ಟೊಂದು ಟ್ರಾಫಿಕ್ ಇರಲ್ಲ. ನೋಡಿ, ಇನ್ ದ ಮಾರ್ನಿಂಗ್ಸ್ ಬಂತಲ್ಲ, ಅದೇ ಥರ ಇನ್ ದ ಆಫ್ಟರ್ನೂನ್ಸ್. ಐ ಆಮ್ ನಾಟ್ ಬ್ಯುಸಿ ಇನ್ ದ ಈವ್ನಿಂಗ್, ನಾನು ಸಂಜೆ ಬ್ಯುಸಿ ಇರಲ್ಲ. ಐ ಲೈಕ್ ಟು ಹ್ಯಾವ್ ಅ ವಾಕ್ ಇನ್ ದ ಈವ್ನಿಂಗ್ಸ್, ಸಂಜೆ ಟೈಮ್ನಲ್ಲಿ, ರೈಟ್? ಆ್ಯಂಡ್ ನಾನು ಹೇಳಿದ್ನಲ್ಲ ನಿಮಗೆ, ನೈಟ್ ಜೊತೆ ಯಾವಾಗಲೂ ಆ್ಯಟ್ ಯೂಸ್ ಮಾಡಬೇಕು. ದಿಸ್ ಸ್ಟ್ರೀಟ್ ಈಸ್ ವೆರಿ ಕ್ವೈಟ್ ಅಟ್ ನೈಟ್, ರಾತ್ರಿ ಅಥವಾ ರಾತ್ರಿ ಟೈಮ್ನಲ್ಲಿ ಅಂತ ಹೇಳೋದಕ್ಕೆ. ನೆಕ್ಸ್ಟ್ ಯೂಸ್, ವೀಕ್ನ ಹೇಳ್ತಿದ್ದೀರಾ ಅಂದರೆ ಸೀಸನ್, ಮಂತ್, ಇಯರ್, ಇದ್ರ ಹಿಂದೆ ಇನ್ ಇದ್ದೇ ಇರುತ್ತೆ. ನಿಮಗೆ ಗೊತ್ತಾಯಿದೆ ಅಲ್ವಾ? ಇಲ್ಲಿ ನೋಡಿ, ಇಸ್ ಯುವರ್ ಬರ್ಡೇ ಇನ್ ಮಾರ್ಚ್? ಇನ್ ಜಾನ್ವರಿ, ಇನ್ ಫೆಬ್ರವರಿ, ಇನ್ ಮಾರ್ಚ್ ಅಂತಲೇ ಹೇಳಬೇಕು. ಬಟ್ ಇಲ್ಲಿ ನೋಡಿ, ವಿ ಆರ್ ಸ್ಟಾರ್ಟಿಂಗ್ ಅವರ್ ಬಿಸ್ನೆಸ್ ನೆಕ್ಸ್ಟ್ ಮಾರ್ಚ್. ಇಲ್ಲಿ ಇನ್ ಬರಲ್ಲ, ಆನ್ ಬರಲ್ಲ. ಈ ಥರ ನೆಕ್ಸ್ಟ್, ದಿಸ್, ದ್ಯಾಟ್ ಅಂತ ಹೇಳೋವಾಗ ಅದ್ರ ಹಿಂದೆ ಇನ್, ಆನ್ ಎರಡೂ ಬರಲ್ಲ, ಇದು ನೆನ್ಪಿಟ್ಕೊಳ್ಳಿ. ಅಂದರೆ ಮುಂದಿನ ಮಾರ್ಚ್. ದ CT ಎಕ್ಸಾಮ್ ವಿಲ್ ಬಿ ಇನ್ ದ ಫಸ್ಟ್ ವೀಕ್ ಆಫ್ ಮೇ, ಈ ಥರ ಹೇಳ್ತೀವಿ. ಇನ್ ದ ಫಸ್ಟ್ ವೀಕ್, ಇನ್ ದ ಲಾಸ್ಟ್ ವೀಕ್, ಅಥವಾ ಇನ್ ದ ಸೆಕೆಂಡ್ ವೀಕ್, ಇನ್ ದ ಥರ್ಡ್ ವೀಕ್, ಈ ಥರ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಹೇಳೋವಾಗ ಇನ್ ಬರುತ್ತೆ, ರೈಟ್? ಸೊ ಇದೆಲ್ಲ ನೆನ್ಪಿಟ್ಕೊಳ್ಳೋದು ಹೇಗೆಂದರೆ, ನಾನು ಎಲ್ಲ ಪಾಸಿಬಿಲಿಟಿನ ಕೊಟ್ಟಿದ್ದೀನಿ, ಎಲ್ಲದನ್ನ ಬರೆದಿಟ್ಕೊಳ್ಳಿ, 1-2-3 ಸರಿ ಓದ್ಬಿಡಿ ಸಾಕು. ದೆರ್ ಇಸ್ ನೋ ಎಕ್ಸಾಮ್ ದಿಸ್ ವೀಕ್, ದೆರ್ ಇಸ್ ನೋ ಎಕ್ಸಾಮ್ ನೆಕ್ಸ್ಟ್ ವೀಕ್. ಹೇಳಿದ್ನಲ್ಲ, ದಿಸ್, ದ್ಯಾಟ್, ನೆಕ್ಸ್ಟ್, ಇದ್ರ ಹಿಂದೆ ಇನ್ ಬರಲ್ಲ. ದ ಕಂಪನಿ ಮೇಡ್ ನೋ ಪ್ರಾಫಿಟ್
ಇನ್ ದ ಫಸ್ಟ್ ಮಂತ್, ಸ್ಟಾರ್ಟ್ ಮಾಡಿದ ಮೊದಲ ತಿಂಗಳಲ್ಲಿ. ಐ ಡೋಂಟ್ ನೋ ವೈ ಮೈ ಸ್ಕಿನ್ ಇಚಸ್ ಇನ್ ದ ವಿಂಟರ್, ಚಳಿಗಾಲದಲ್ಲಿ. ಇನ್ ದ ಸಮ್ಮರ್, ಇನ್ ದ ಮಾನ್ಸೂನ್ ಅಂತೀವಿ. ಐ ಮೈಟ್ ಗೋ ಟು ಡೆಲ್ಲಿ ಇನ್ ದ ಲಾಸ್ಟ್ ವೀಕ್ ಆಫ್ ದಿಸ್ ಮಂತ್, ಅಂದರೆ ಈ ತಿಂಗಳನ್ನ ಕೊನೆ ವಾರದಲ್ಲಿ. ನೋಡಿ, ಈ ಥರ ಫ್ರೇಸಸ್ನ ಮಾಡೋದು ನೀವು ಕಲಿಬೇಕು. ಇನ್ ದ ಫಸ್ಟ್ ವೀಕ್ ಆಫ್ ನೆಕ್ಸ್ಟ್ ಮಂತ್, ಇನ್ ದ ಲಾಸ್ಟ್ ವೀಕ್ ಆಫ್ ದಿಸ್ ಮಂತ್, ಈ ಥರ ಮಾಡಿ ನೀವು ಕೂಡ. ಆ್ಯಂಡ್ ಇಲ್ಲಿ ದ ಹಾಕಬೇಕು, ನೆನ್ಪಿಟ್ಕೊಳ್ಳಿ. ಇನ್ ದ ಲಾಸ್ಟ್ ವೀಕ್, ಇನ್ ದ ಫಸ್ಟ್ ವೀಕ್, ದನು ಕೂಡ ಮಿಸ್ ಮಾಡಬಾರ್ದು ಈ ಥರ ಹೇಳುವಾಗ. ನೋಟ್ ಮಾಡಿ ಇಟ್ಕೊಳ್ಳಿ ಅದನ್ನು. ದೇರ್ ಇಸ್ ಟೂ ಮಚ್ ಕೋಲ್ಡ್ ದಿಸ್ ವಿಂಟರ್, ಅಂದರೆ ಈ ಚಳಿಗಾಲ ಅಂತ ಹೇಳ್ತಾ ಇದೆ. ಇಂಡಿಯಾ ವಾಸ್ ಪಾರ್ಟಿಷನ್ ಇನ್ 1947. ಇಯರ್ ಹಿಂದೆ ಯಾವಾಗಲೂ ಇನ್ನಿದ್ದೇ ಇರುತ್ತೆ. ವಿ ಆರ್ ಲಿವಿಂಗ್ ಇನ್ ದ 21st century. ಈ ಥರ ಸೆಂಚುರಿ ಅದ್ರ ಹಿಂದೆನೂ ಇನ್ ದ ಇದ್ದೇ ಇರುತ್ತೆ. ನೀವು ಮಾಡೋ ಮಿಸ್ಟೇಕ್ ಏನು ಗೊತ್ತಾ? ಇಲ್ಲಿ ನೋಡಿ, ದೇ ಆರ್ ಕಮಿಂಗ್ ಆನ್ ನೆಕ್ಸ್ಟ್ ವೀಕ್ ಅಂತ. ನೋ, ಹೇಳಿದ್ನಲ್ಲ, ನೆಕ್ಸ್ಟ್ ಇಂದ ಏನೂ ಹಾಕಬೇಡಿ. ದೇ ಆರ್ ಕಮಿಂಗ್ ನೆಕ್ಸ್ಟ್ ವೀಕ್ ಅಂತ ಹೇಳಿ ಅಷ್ಟೇ. ವಿ ವಿಸಿಟ್ ದ ಟೆಂಪಲ್ ಇನ್ ಎವ್ರಿ ಇಯರ್ ಅಂತ ಹೇಳ್ತೀರಾ? ನೋ, ಎವ್ರಿ ವರ್ಡ್ ಹಿಂದೆನೂ ಏನೂ ಹಾಕಬೇಡಿ. ವಿ ವಿಸಿಟ್ ದ ಟೆಂಪಲ್ ಎವ್ರಿ ಇಯರ್ ಅಷ್ಟೇ. ದೇರ್ ವಿಲ್ ಬಿ ಅ ಟೆಸ್ಟ್ ಆನ್ ಎವ್ರಿ ಸ್ಯಾಟರ್ಡೇ ಅಂತೀರಾ? ನೋ, ಎವ್ರಿ ವೀಕ್ ಡೇ ಬಂದರೆ ಅದ್ರ ಹಿಂದೆ ಏನೂ ಹಾಕಬೇಡಿ. ದೇರ್ ವಿಲ್ ಬಿ ಅ ಟೆಸ್ಟ್ ಎವ್ರಿ ಸ್ಯಾಟರ್ಡೇ. ಇಷ್ಟು ಹೇಳಿದ್ರೇ ಕಂಪ್ಲೀಟ್ ಮೀನಿಂಗ್. ಐ ಹ್ಯಾಡ್ ಅ ಸಿವಿಯರ್ ಹೆಡೇಕ್ ಇನ್ ದಿಸ್ ಮಾರ್ನಿಂಗ್ ಅನ್ಬಾರ್ದು. ಐ ಹ್ಯಾಡ್ ಅ ಸಿವಿಯರ್ ಹೆಡೇಕ್ ದಿಸ್ ಮಾರ್ನಿಂಗ್, ಇಷ್ಟೇ ಮುಗೀತು. ಐ ಟುಕ್ ಅ ಡೇ ಆಫ್, ಅಂದರೆ ರಜೆ ತಗೊಂಡಿದ್ದೆ, ಆನ್ ಲಾಸ್ಟ್ ಮಂಡೇ ಅಲ್ಲ, ಐ ಟುಕ್ ಅ ಡೇ ಆಫ್ ಲಾಸ್ಟ್ ಮಂಡೇ. ಇಷ್ಟೇ ಹೇಳಿದ್ರೆ ಸಾಕು. ನೀವು ಆದರೂ ಮಿಸ್ಟೇಕ್ ಮಾಡೇ ಮಾಡ್ತೀರಾ, ಅದಕ್ಕೆ ಬರೆದಿಟ್ಕೊಳ್ಳಿ. ಈ ಮಿಸ್ಟೇಕ್ ನಾನು ಮಾಡಬಾರ್ದು ಅಂತಲೂ ಬರೆದಿಟ್ಕೊಳ್ಳಿ. ರೈಟ್. ನೆಕ್ಸ್ಟ್ ಯೂಸೇಜ್, ಒಂದು ಕಂಟೈನರ್, ರೂಮ್, ಬಿಲ್ಡಿಂಗ್ ಅಥವಾ ಒಂದು ಏರಿಯಾ, ಜಿಯೋಗ್ರಾಫಿಕಲ್ ಏರಿಯಾ, ಪ್ರದೇಶನ ಹೇಳುವಾಗ ನಾವು ಇನ್ನು ಹಾಕಲೇಬೇಕು. ಪ್ಯಾರಿಸ್ ಈಸ್ ಇನ್ ಫ್ರಾನ್ಸ್. ಐ ವಾಸ್ ಇನ್ ದ ಕಿಚನ್. ಹಿ ಆಲ್ವೇಸ್ ಟಾಕ್ಸ್ ಇನ್ ಕ್ಲಾಸ್. ವಾಟ್ಸ್ ಇನ್ ದ್ಯಾಟ್ ಬ್ಲೂ ಬಾಕ್ಸ್? ದೇರ್ ಇಸ್ ನಥಿಂಗ್ ಇನ್ ದ ಫ್ರಿಜ್. ನೋಡಿ, ಇನ್ ಫ್ರಾನ್ಸ್, ಇನ್ ದ ಕಿಚನ್, ಇನ್ ಕ್ಲಾಸ್ ತುಂಬ ಕಾಮನ್ ಗೊತ್ತಿರುತ್ತೆ. ನಾನು ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಐ ಲೆಫ್ಟ್ ಮೈ ಫೋನ್ ಇನ್ ಯುವರ್ ಆಫೀಸ್. ಆಫೀಸ್ನಲ್ಲಿ. ಲೆಟ್ಸ್ ಗೋ ಟಾಕ್ ಇನ್ ಅದರ್ ರೂಮ್. ಇನ್ ದ ರೂಮ್. ಹರ್ ಎಲ್ಡರ್ ಡಾಟರ್ ಈಸ್ ಇನ್ ಕಾಲೇಜ್. ಹಾಂ, ಇಲ್ಲಿ ನೋಡಿ, ಹರ್ ಎಲ್ಡರ್ ಡಾಟರ್ ಈಸ್ ಇನ್ ಕಾಲೇಜ್ ಅಂದರೆ ಕಾಲೇಜ್ನಲ್ಲಿ ಓದ್ತಾ ಇದ್ದಾಳೆ, ಆರ್ ಸ್ಕೂಲ್ನಲ್ಲಿ ಓದ್ತಾ ಇದ್ದಾಳೆ ಅನ್ನುವಾಗ ಈ ಥರ ಹೇಳ್ತೀವಿ. ಶಿ ಈಸ್ ಇನ್ ಕಾಲೇಜ್, ಶಿ ಈಸ್ ಇನ್ ಸ್ಕೂಲ್ ಅಂದರೆ ಅರ್ಥ ಇನ್ನೂ ಓದ್ತಿದ್ದಾರೆ, ಕೆಲಸ ಮಾಡ್ತಿಲ್ಲ. ಸೀಮಾ ಆ್ಯಂಡ್ ಸುಮಾ ಫಾರ್ ಆಲ್ಸೋ ಇನ್ ದ ಕಾರ್. ಐ ಆಮ್ ಸ್ಟೇಯಿಂಗ್ ಇನ್ ತಿಲಕ್ ನಗರ್ ಇನ್ ಬೆಂಗಳೂರು. ನೋಡಿ, ನೀವು ಏರಿಯಾನ ಹೇಳ್ತಾ ಇದ್ದೀರ ಅಂದರೆ ಇನ್ ಹಾಕಬೇಕು. ಅದೇ ಥರ ಇನ್ ಕರ್ನಾಟಕ, ಇನ್ ಇಂಡಿಯಾ, ಇನ್ ದಿಸ್ ವರ್ಲ್ಡ್, ಇನ್ ದಿಸ್ ಯೂನಿವರ್ಸ್ ಅಂತೀವಿ. ಬಟ್ ಆನ್ ದಿ ಅರ್ತ್ ಅಂತೀವಿ, ಆನ್ ದ ಪ್ಲಾನೆಟ್ ಅಂತೀವಿ. ಅದು ನೆನ್ಪಿಟ್ಕೊಳ್ಳಿ, ಅದನ್ನು ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಯೂಸ್ ತುಂಬ ಇಂಪಾರ್ಟೆಂಟ್, ನೀವು ಇದನ್ನು ಮಿಸ್ ಮಾಡ್ತೀರಾ ನೋಡಿ. ನಾವು ಕ್ಲೋತ್ಸ್ ಹಿಂದೆ ಯಾರು ಯಾವ ಕಲರ್ನಲ್ಲಿ ಡ್ರೆಸ್ ಆಗಿದ್ದಾರೆ ಅಂತ ಹೇಳುವಾಗ ಇನ್ ಯೂಸ್ ಮಾಡ್ತೀವಿ. ಯು ಲುಕ್ ಗ್ರೇಟ್ ಇನ್ ವೈಟ್ ಅಂದರೆ ನೀನು ವೈಟ್ ಡ್ರೆಸ್ನಲ್ಲಿ ಅಥವಾ ವೈಟ್ ಕ್ಲೋತ್ಸ್ನಲ್ಲಿ ತುಂಬ ಚೆನ್ನಾಗಿ ಕಾಣ್ತೀಯ, ಈ ಥರ ಹೇಳಬೇಕು. ಇನ್ ಹಾಕಬೇಕು, ವಿತ್ ಅಲ್ಲ. ಐ ನೆವರ್ ಸಾ ಹರ್ ಇನ್ ಜೀನ್ಸ್ ಅಂದರೆ ನಾನು ಯಾವತ್ತೂ ಜೀನ್ಸ್ನಲ್ಲಿ ನೋಡೇ ಇಲ್ಲ ಅವಳನ್ನ ಅಂತ ಹೇಳ್ತಾ ಇದ್ದೆ. ಶಿ ವಾಸ್ ಆಲ್ ಡ್ರೆಸ್ಡ್ ಇನ್ ರೆಡ್ ಅಂದರೆ ಅವಳು ಪೂರ್ತಿ ಡ್ರೆಸ್ ರೆಡ್ ಕಲರ್ನಲ್ಲೇ ಇತ್ತು, ಎಲ್ಲನೂ ರೆಡ್ ಮ್ಯಾಚಿಂಗ್ನಲ್ಲೇ ಇತ್ತು. ಈ ಥರ ಡ್ರೆಸ್ ಕ್ಲೋತ್ಸ್ನ ಹಾಕ್ಕೊಂಡಿದ್ದಾರೆ, ಆ ಹಾಕ್ಕೊಂಡಿರೋದ್ರ ಬಗ್ಗೆ ಮಾತಾಡಬೇಕು ಅಂದಾಗ ಅದ್ರ ಹಿಂದೆ ಇನ್ ಹಾಕಲೇಬೇಕು. ಇದನ್ನು ಕನ್ನಡದಲ್ಲಿ ಸರಿಯಾಗಿ ಟ್ರಾನ್ಸ್ಲೇಷನ್ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಈಸಿ ಆಗುತ್ತೆ ನಿಮಗೆ. ಯು ಲುಕ್ ಬ್ಯೂಟಿಫುಲ್ ಇನ್ ದಿಸ್ ಡ್ರೆಸ್ ಅಂತ ಹೇಳಬೇಕು. ಆರ್ ಯು ಗೋಯಿಂಗ್ ದೇರ್ ಇನ್ ಯೂನಿಫಾರ್ಮ್? ಯೂನಿಫಾರ್ಮಲ್ಲೇ ಹೋಗ್ತೀಯಾ? ಐ ಫೀಲ್ ಮೋರ್ ಕಂಫರ್ಟಬಲ್ ಇನ್ ಅ ಸ್ಯಾರಿ. ಇನ್ ಅ ಸ್ಯಾರಿ. ದ ಬಾಯ್ ಇನ್ ದ ಬ್ಲೂ ಶರ್ಟ್ ಇಸ್ ದೇರ್ ಸನ್. ಬ್ಲೂ ಶರ್ಟ್ ಹಾಕ್ಕೊಂಡಿರೋ ಹುಡುಗ, ಸ್ಪೋಕನಲ್ಲಿ ಈ ಥರ ಹೇಳೋದೇ ಕಾಮನ್. ಹೌ ಕುಡ್ ಐ ಗೋ ಔಟ್? ಐ ವಾಸ್ ಇನ್ ಅ ಟವೆಲ್ ಅಂದರೆ ನಾನು ಟವೆಲ್ನಲ್ಲಿದ್ದೆ. ಹಿ ವಾಸ್ ಲುಕಿಂಗ್ ಸ್ಟ್ರೇಂಜ್ ಇನ್ ದಟ್ ಔಟ್ಫಿಟ್. ಆ ಔಟ್ಫಿಟ್ನಲ್ಲಿ. ಕ್ಯಾನ್ ಯು ಸಿ ದ ಮ್ಯಾನ್ ಇನ್ ಅ ಬ್ಲ್ಯಾಕ್ ಕೋಟ್? ಬ್ಲ್ಯಾಕ್ ಕೋಟ್ ಆಗಿರೋ ವ್ಯಕ್ತಿ ಕಾಣಿಸ್ತಿದೆ ನನಗಲ್ಲಿ ಅಂತ ಕೇಳ್ತಾ ಇದ್ದೀವಿ. ರೈಟ್, ಗೊತ್ತಾಯ್ತಲ್ಲ? ಬಟ್ ಈ ಸೆಂಟೆನ್ಸ್ ನೋಡಿ, ದಿಸ್ ಕಲರ್ ಲುಕ್ಸ್ ಗ್ರೇಟ್ ಆನ್ ಯು ಅನ್ಬೇಕು. ಅಂದರೆ ನೀನು ಈ ಕಲರ್ನ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತೀಯಾ. ಆನ್ ಹಿಮ್, ಆನ್ ಹರ್, ಆನ್ ಮೀ ಅಂದರೆ ಅವರು ಅದನ್ನು ಹಾಕೊಂಡ್ರೆ ಚೆನ್ನಾಗಿ ಕಾಣ್ತಾರೆ ಅಂತ ಹೇಳುವಾಗ ಈ ಥರ ಆನ್ ಮುಂದೆ ಪರ್ಸನ್ನ ಮೆನ್ಷನ್ ಮಾಡ್ತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಯೂಸೇಜ್, ಐ ಹ್ಯಾಡ್ ಅ ಪೇನ್ ಇನ್ ಮೈ ಬ್ಯಾಕ್ ಅಂದರೆ ನನ್ನ ಬೆನ್ನಲ್ಲಿ ನೋವಿತ್ತು. ಇನ್ ಮೈ ಬ್ಯಾಕ್ ಅನ್ಬೇಕು, ಆಟ್ ಅಲ್ಲ, ಆನ್ ಅಲ್ಲ. ಕಿರಣ್ ಹಿಟ್ ರವಿ ಇನ್ ದ ಫೇಸ್. ಕಿರಣ್ ರವಿ ಮುಖಕ್ಕೆ ಹೊಡೆದ ಅಂತ ಹೇಳಬೇಕಾದ್ರೆ ಇನ್ ದ ಫೇಸ್ ಅಂತೀವಿ, ಆನ್ ದ ಫೇಸ್ ಅನ್ನಲ್ಲ. ಆನ್ ದ ಫೇಸ್ ಅಂದರೆ ಫೇಸ್ ಮೇಲೆ ಏನೋ ಇದೆ ಅಂತ ಹೇಳುವಾಗ ಆನ್ ದ ಫೇಸ್ ಅಂತೀವಿ. ಟು ದ ಫೇಸ್ ಅನ್ನೋದು ಮೀನಿಂಗ್ಲೆಸ್ ಅಲ್ವಾ, ಅದಕ್ಕೆ ಇನ್ ದ ಫೇಸ್ ಅನ್ಬೇಕು. ಐ ಹ್ಯಾವ್ ಅನ್ ಏಕ್ ಇನ್ ಮೈ ಆರ್ಮ್.
ಹಿ ಈಸ್ ಡೆಫ್ ಇನ್ ಹಿಸ್ ಲೆಫ್ಟ್ ಇಯರ್, ಅಂದರೆ ಅವನಿಗೆ ಲೆಫ್ಟ್ ಇಯರ್ ಕೇಳಿಸೋದೇ ಇಲ್ಲ. ಈಸ್ ಡೆಫ್ ಇನ್ ಹಿಸ್ ಲೆಫ್ಟ್ ಇಯರ್ ಅಂತೀವಿ. ಹಿ ಗಾಟ್ ಅ ಸ್ಪ್ರೇನ್ ಇನ್ ಹಿಸ್ ಆ್ಯಂಕಲ್. ಐ ಗಾಟ್ ಸಮ್ ಸ್ಯಾಂಡ್ ಇನ್ ಮೈ ಐ, ನನ್ನ ಕಣ್ಣಲ್ಲಿ ಮರಳು ಬಿದ್ದಿದೆ. ವಾಟ್ಸ್ ಗೋಯಿಂಗ್ ಆನ್ ಇನ್ ಯುವರ್ ಹೆಡ್? ಐ ಹ್ಯಾಡ್ ಅ ಬರ್ನಿಂಗ್ ಪೇನ್ ಇನ್ ಒನ್ ಐ. ಐ ಆಫನ್ ಫೀಲ್ ಅ ಪೇನ್ ಇನ್ ಮೈ ಸ್ಟಮಕ್. ಹ್ಯಾವ್ ಯು ಗಾಟ್ ಎನಿ ಪೇನ್ ಇನ್ ಯುವರ್ ನೆಕ್? ನೋಡಿ, ಈ ಥರ ಪೇಯ್ನ್ ಬಗ್ಗೆ ಮಾತಾಡುವಾಗ, ಅಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡುವಾಗ ಇನ್ ಹಾಕಬೇಕು. ಇಲ್ಲೂ ಇನ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಯೂಸೇಜ್, ಯಾವ ಎಮೋಷನ್ನಲ್ಲಿ, ಯಾವ ಸಿಚುವೇಶನಲ್ಲಿ ಇರೋದು ಅಂತ ಹೇಳುವಾಗಲೂ ಇನ್ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಪೀಪಲ್ ಫ್ಲೆಡ್ ಇನ್ ಟೆರರ್, ಅಂದರೆ ಭಯಭೀತಿಯಲ್ಲಿ ಜನ ಅಲ್ಲಿಂದ ಓಡೋದ್ರು. ಫ್ಲೀನ ಪಾಸ್ಟ್ ಟೆನ್ಸ್ ಏನು? ಫ್ಲೆಡ್. ಗೊತ್ತಿದೆಲ್ಲ, ಒಂದು ಜಾಗದಿಂದ ಒಂದು ಸಿಚುವೇಶನಿಂದ ಓಡ್ ಹೋಗೋದು. ದೇವರ್ ಇನ್ ಗ್ರೇಟ್ ಡೇಂಜರ್, ದೊಡ್ಡ ಅಪಾಯದಲ್ಲಿ. ಚಿಲ್ಡ್ರನ್ ಸ್ಕ್ರೀಮ್ಡ್ ಇನ್ ಹಾರರ್, ಅಂದರೆ ಎಕ್ಸ್ಟ್ರೀಮ್ಲಿ ಭಯದಲ್ಲಿ ಕಿರ್ಚಿದ್ರು. ಇನ್ ಹಾರರ್ ಈ ಥರನೇ ಹೇಳ್ತೀವಿ. ಹರ್ ವಾಯ್ಸ್ ರೋಸ್ ಇನ್ ಎಕ್ಸೈಟ್ಮೆಂಟ್, ಉತ್ಸಾಹದಲ್ಲಿ. ನೋಡಿ, ಇಲ್ಲಿ ಟೆರರ್, ಡೇಂಜರ್, ಹಾರರ್, ಎಕ್ಸೈಟ್ಮೆಂಟ್ ಅನ್ನೋದು ನೌನ್ಸ್. ಸೊ ನೌನ್ ಹಿಂದೆ ಇನ್ ಬರುತ್ತೆ. ಹರ್ ಐಸ್ ವೈಡನ್ಡ್ ಇನ್ ಅಮೇಜ್ಮೆಂಟ್. ನೋಡಿ, ಇನ್ ಮುಂದೆ ಹಾಕೋವಂಥ ಎಮೋಷನ್ ನೌನ್ ಫಾರ್ಮಲ್ಲಿ ಇರಬೇಕು. ಇನ್ ಎಕ್ಸೈಟೆಡ್ ಅನ್ನಲ್ಲ, ಇನ್ ಅಮೇಜ್ಡ್ ಅನ್ನಲ್ಲ. ರೈಟ್? ಯುವರ್ ಕಾರ್ ಇಸ್ಂಟ್ ಇನ್ ಅ ಗುಡ್ ಕಂಡೀಷನ್, ಒಳ್ಳೆ ಕಂಡೀಷನಲ್ಲಿ ಇಲ್ಲ. ಐ ಡೋಂಟ್ ವಾಂಟ್ ಟು ಪುಟ್ ಯು ಇನ್ ಡೇಂಜರ್, ನಿನ್ನ ಡೇಂಜರ್ನಲ್ಲಿ ಹಾಕೋದು ನನಗೆ ಇಷ್ಟ ಇಲ್ಲ, ಈ ಥರ ಹೇಳ್ತಾರೆ. ದೆ ಲಿವ್ ಇನ್ ಲಕ್ಸುರಿ ಇನ್ ಅ ವೆರಿ ಬಿಗ್ ಹೌಸ್. ಲಕ್ಸುರಿ ಲೈಫ್ನಲ್ಲಿ ಜೀವನ ಮಾಡ್ತಾರೆ ಅನ್ನೋದಕ್ಕೆ. ಯು ಶುಡ್ ನಾಟ್ ಹ್ಯುಮಿಲಿಯೇಟ್ ಹರ್ ಇನ್ ಪಬ್ಲಿಕ್. ಇನ್ ಪಬ್ಲಿಕ್ ಅಂದರೆ ಸಾರ್ವಜನಿಕವಾಗಿ. ಕುಡ್ ಐ ಹ್ಯಾವ್ ಅ ವರ್ಡ್ ವಿತ್ ಯು ಇನ್ ಪ್ರೈವೇಟ್, ಪ್ರೈವೇಟ್ ಆಗಿ ಅಂತ ಹೇಳುವಾಗ. ಸೊ ಇದೇ ಥರ ನೀವು ಇನ್ ಮುಂದೆ ಒಂದು ಸಿಚುವೇಶನ್ನ ಹಾಕಿ, ಒಂದು ಫೀಲಿಂಗ್ನ ಹಾಕಿ, ಅದು ನೌನ್ ಫಾರ್ಮಲ್ಲಿ ಇರಬೇಕು. ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕೆಲವು ಕಾಮನ್ ಫ್ರೇಸಸ್ ಇದೆ ನೋಡಿ. ಯಾವಾಗಲೂ ಇನ್ ರಿಪ್ಲೈ ಅಂತೀವಿ, ಇನ್ ರಿಟರ್ನ್, ಇನ್ ರೆಸ್ಪಾನ್ಸ್, ಇನ್ ಎಕ್ಸ್ಚೇಂಜ್ ಅಂತೀವಿ. ಇಲ್ಲಿ ನೋಡಿ, ವಾಟ್ ಡಿಡ್ ದೆ ಸೇ ಇನ್ ರಿಪ್ಲೈ ಅಂದರೆ ಅವ್ರು ಅದಕ್ಕೆ ಉತ್ತರವಾಗಿ ಏನು ಹೇಳಿದರು. ರೈಟ್? ಇನ್ ರಿಪ್ಲೈ ಅನ್ಬೇಕು. ಅದಕ್ಕುತ್ತರವಾಗಿ ಬರ್ಕೊಳ್ಳಿ. ದೆ ಸೆಡ್ ನಥಿಂಗ್ ಇನ್ ರಿಪ್ಲೈ, ಏನೂ ಹೇಳಲಿಲ್ಲ. ಶಿ ವೇವ್ಡ್ ಹರ್ ಹ್ಯಾಂಡ್ ಇನ್ ರಿಪ್ಲೈ, ಅದಕ್ಕುತ್ತರವಾಗಿ ಅವಳು ಕೈ ಬೀಸಿದ್ಲು. ವಾಟ್ ಡಿಡ್ ಯು ಗಿವ್ ಹಿಮ್ ಇನ್ ರಿಟರ್ನ್ ಅಂದರೆ ಅವ್ನು ನಿನಗೇನೋ ಕೊಟ್ಟ, ಇನ್ ರಿಟರ್ನ್ ನೀನೇನು ಕೊಟ್ಟೆ. ವಾಟ್ ಡಿಡ್ ಯು ಗಿವ್ ಹಿಮ್ ಇನ್ ರಿಟರ್ನ್, ಅದಕ್ಕೆ ಪ್ರತಿಯಾಗಿ. ಇನ್ ರಿಟರ್ನ್ ವಿ ಆರ್ ಸೆಂಡಿಂಗ್ ಯು ದಿಸ್ ಗಿಫ್ಟ್ ಕಾರ್ಡ್. ಕ್ಯಾನ್ ಐ ಗೆಟ್ ಸಮಥಿಂಗ್ ಎಲ್ಸ್ ಇನ್ ಎಕ್ಸ್ಚೇಂಜ್ ಅಂತ ಕೇಳಬೇಕು. ಅಂದರೆ ನೀವು ಶಾಪಲ್ಲಿ ಏನು ತೊಗೊಂಡಿರ್ತೀರ, ಇದನ್ನು ಎಕ್ಸ್ಚೇಂಜ್ ಮಾಡಿ ಬೇರೆ ಏನಾದರೂ ಕೊಡಿ ಅಂತ ಕೇಳುವಾಗ ಈ ಥರ ಕೇಳಬೇಕು. ಕ್ಯಾನ್ ಐ ಗೆಟ್ ಸಮಥಿಂಗ್ ಎಲ್ಸ್ ಇನ್ ಎಕ್ಸ್ಚೇಂಜ್? ದೇ ಗೇವ್ ಮಿ ದಿಸ್ ಫೋನ್ ಇನ್ ಎಕ್ಸ್ಚೇಂಜ್ ಫಾರ್ ಮೈ ಓಲ್ಡ್ ಒನ್. ನಾನು ಹಳೆ ಫೋನ್ ಕೊಟ್ಟಿದ್ದಕ್ಕೆ ಅವ್ರು ಈ ಫೋನ್ ಕೊಟ್ಟರು ಇನ್ ಎಕ್ಸ್ಚೇಂಜ್. ನೀವು ನಿಮ್ಮ ಎಕ್ಸಾಂಪಲ್ಸ್ ಮಾಡಿದ್ರೆ ಪ್ರಾಕ್ಟೀಸ್ ಆಗುತ್ತಿಲ್ಲ ಅಂದರೆ ಆಗಲ್ಲ. ಐ ಆಮ್ ರೈಟಿಂಗ್ ಇನ್ ರೆಸ್ಪಾನ್ಸ್ ಟು ಯುವರ್ ಮೇಲ್ ಅಂದರೆ ಅವ್ರು ನಿಮಗೆ ಮೇಲ್ ಕಳಿಸಿರ್ತಾರೆ, ಅದಕ್ಕೆ ಇನ್ ರೆಸ್ಪಾನ್ಸಲ್ಲಿ ನೀವು ಲೆಟರ್ ಬರೀತಿದ್ರೆ ಈ ಥರ ಹೇಳಿ. ಹಿ ಜಸ್ಟ್ ಸ್ಮೈಲ್ಡ್ ಇನ್ ರೆಸ್ಪಾನ್ಸ್ ಟು ಹರ್ ಕ್ವೆಶ್ಚನ್. ಅವನ ಉತ್ತರವಾಗಿ ಇನ್ ರೆಸ್ಪಾನ್ಸ್ನಲ್ಲಿ ಜಸ್ಟ್ ಸ್ಮೈಲ್ ಮಾಡ್ದ. ದೇ ಹ್ಯಾವೆಂಟ್ ಸೆಂಟ್ ಮಿ ಎನಿ ಮೇಲ್ ಇನ್ ರೆಸ್ಪಾನ್ಸ್ ಟು ಮೈ ಕ್ವೆರಿ. ಅರ್ಥ ಆಯ್ತಲ್ಲ? ಆ್ಯಂಡ್ ಈಗ ನೋಡಿ, ಇನ್ ಅನ್ನೋದು ತುಂಬ ಪ್ಲೇಸಸ್ನಲ್ಲೂ ಕಾಮನ್ ಆಗಿ ಯೂಸ್ ಆಗೇ ಆಗುತ್ತೆ. ಆ ಆಬ್ಜೆಕ್ಟ್ ಜೊತೆ ಇನ್ನಿದ್ದೇ ಇರುತ್ತೆ. ತುಂಬ ಕಾಮನ್ ಆಗಿ ಯೂಸ್ ಮಾಡೋ ಫ್ರೇಸಸ್ ಹೇಳ್ತಿದ್ದೀನಿ ನೋಡಿ. ಐ ಆಮ್ ಇನ್ ಪೇಯ್ನ್ ಅನ್ಬೇಕು, ನಾನು ನೋವಿನಲ್ಲಿದ್ದೀನಿ, ಎಮೋಷ್ನಲ್ ಪೇಯ್ನ್ ಆರ್ ಫಿಸಿಕಲ್ ಪೇಯ್ನ್. ಹಿ ವಾಸ್ ಇನ್ ಟಿಯರ್ಸ್ ಅಂತಾರೆ. ಇನ್ ಟಿಯರ್ಸ್ ಅಂದರೆ ದುಃಖದಲ್ಲಿರೋದು. ರೈಟ್? ಅಳ್ತಾ ಇರೋದು ಓಕೆ, ದುಃಖದಲ್ಲಿದ್ದಾಗಲೂ ಈ ಥರ ಹೇಳ್ತಾರೆ. ಸ್ಟೇ ಇನ್ ದ ಬೆಡ್ ಅನ್ಬೇಕು. ಬೆಡ್ಡಲ್ಲೇ ಇರು, ಇಳಿಬೇಡ ಅನ್ನೋವಾಗ ಸ್ಟೇ ಇನ್ ದ ಬೆಡ್ ಅನ್ಬೇಕು. ಆನ್ ದ ಬೆಡ್ ಅನ್ನಲ್ಲ, ಇನ್ ದ ಬೆಡ್ ಅಂತ ನಂತಾರೆ. ಐ ಪೇಯ್ಡ್ ಇನ್ ಕ್ಯಾಶ್ ಅಂದರೆ ಕ್ಯಾಶ್ ಕೊಟ್ಟೆ, ಕಾರ್ಡ್ ಅಲ್ಲ ಅನ್ನೋವಾಗ. ಕೀಪ್ ಇನ್ ಟಚ್ ಅಂದರೆ ಕಾಂಟ್ಯಾಕ್ಟ್ನಲ್ಲಿರು. ಐ ಬಿಲೀವ್ ಇನ್ ಹಿಮ್, ಅವನಲ್ಲಿ ನಂಬಿಕೆ ಇದೆ. ವಿ ಆರ್ ಇನ್ ಅ ಹರಿ, ಅರ್ಜೆಂಟ್ನಲ್ಲಿದ್ದೀವಿ. ಆರ್ ಯು ಇನ್ ಲವ್? ನೋಡಿ, ಇದು ತುಂಬ ಸಾಫ್ಟಾಗಿ ಪೊಲೈಟಾಗಿ ಕೇಳೋದು. ಡು ಯು ಲವ್ ಎನಿಬಡಿ? ತುಂಬ ಡೈರೆಕ್ಟ್. ಆರ್ ಯು ಇನ್ ಲವ್? ಇಂಡೈರೆಕ್ಟ್. ಶೀ ಈಸ್ ಇನ್ ದ ಬಾತ್, ಸ್ನಾನದಲ್ಲಿ. ಕಟ್ ಇಟ್ ಇನ್ ಹಾಫ್ ಅಂದರೆ ಅರ್ಧ ಕಟ್ ಮಾಡಿದ್ದನ್ನು. ಕಟ್ ಇಟ್ ಇನ್ ಟೂ ಅಂದರೆ ಇದನ್ನು 2 ಪೀಸ್ ಮಾಡು. ಕಟ್ ಇಟ್ ಇನ್ 4 ಪೀಸ್ ಮಾಡು. ಈ ಥರನೇ ಹೇಳಬೇಕು. ಲುಕ್ ಇನ್ ದ ಮಿರರ್ ಅಂದರೆ ಕನ್ನಡಿಲಿ ನೋಡ್ಕೋ ನಿನ್ನನ್ನು ಅಂತ ಹೇಳೋದು. ಲುಕ್ ಎಟ್ ದ ಮಿರರ್ ಅಂದರೆ ಕನ್ನಡಿ ನೋಡು ಅಂತ, ಅಂದರೆ ಮುರಿದೋಗಿದೆ ನೋಡೋದನ್ನು ಲುಕ್ ಎಟ್ ದ ಮಿರರ್. ಲುಕ್ ಇನ್ ದ ಮಿರರ್ ಅಂದರೆ ನಿನ್ನ ಫೇಸ್ ನೋಡ್ಕೋ ಅಂತ ಅರ್ಥ. ಪುಟ್ ದಟ್ ಇನ್ ರೈಟಿಂಗ್ ಅಂದರೆ ಅದನ್ನು ಬರವಣಿಗೆಯಲ್ಲಿ ಕೊಡಿ, ಅಂದರೆ ಬರೆದು ಕೊಡಿ ಅಂತಿರಲ್ವಾ, ಈ ಥರ ಹೇಳ್ತಾರೆ. ಪುಟ್ ದಟ್ ಇನ್ ರೈಟಿಂಗ್ ಅಂತ. ಯು ಆರ್ ಇನ್ ಬ್ಯಾಡ್ ಶೇಪ್ ಅಂದರೆ ಏನು ಫಿಟ್ ಆಗಿಲ್ಲ. ಹಿ ಡೀಲ್ಸ್ ಇನ್ ಯೂಸ್ಡ್ ಕಾರ್ಸ್
ಅಂದರೆ ಅವ್ರ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೀವಿ. ಅವ್ರು ಮಾಡೋ ಕೆಲಸ ಅಂದರೆ ಅವ್ರು ಯೂಸ್ಡ್ ಕಾರ್ಸ್ನ ಸೇಲ್ ಮಾಡಿಸ್ತಿರ್ತಾರೆ, ಆ ಥರದ್ರಲ್ಲಿ ಅವ್ರ ಬಿಸ್ನೆಸ್ ಇದೆ, ಈ ಥರ ಹೇಳ್ತಾರೆ. ಹಿ ಡೀಲ್ಸ್ ಇನ್ ಫರ್ನಿಚರ್, ಹಿ ಡೀಲ್ಸ್ ಇನ್ ಇಂಪೋರ್ಟೆಡ್ ಥಿಂಗ್ಸ್, ಈ ಥರ ಹೇಳ್ತಾರೆ. ಬರೆದಿಟ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ. ಒಬ್ರು ಯಾವ ಫೀಲ್ಡ್ನಲ್ಲಿ ಇದ್ದಾರೆ ಅಂತ ಹೇಳೋವಾಗ ಯೂಸ್ ಆಗುತ್ತೆ ನಿಮಗೆ. ಶಿ ಈಸ್ ಇನ್ ನೀಡ್ ಆಫ್ ಹೆಲ್ಪ್, ಇನ್ ನೀಡ್. ಕ್ಯಾನ್ ವಿ ಟಾಕ್ ಇನ್ ಪ್ರೈವೇಟ್? ವಾಟ್ಸ್ ಇನ್ ಯುವರ್ ಪಾಕೆಟ್? ಡೋಂಟ್ ಪ್ಲೇ ಇನ್ ದ ಸ್ಟ್ರೀಟ್ ಅನ್ಬೇಕು. ರೋಡಲ್ಲಿ ಆಡ್ಬೇಡ ಅಂತಾರಲ್ಲ, ಡೋಂಟ್ ಪ್ಲೇ ಇನ್ ದ ಸ್ಟ್ರೀಟ್. ಮೈ ಫಾದರ್ ಈಸ್ ಇನ್ ಹಿಸ್ 50s, ಅಂದರೆ 51 59 ಈ ನಂಬರ್ಸ್ನ 50s ಅಂತಾರೆ, 50ರ ದಶಕ. ಕೇಳಿದಿರಲ್ಲ ಆ ಥರ, ಅಂದರೆ ಅವ್ರಿಗೆ ಏಜ್ ಆ ರೇಂಜಲ್ಲಿದೆ ಅಂತ. ಆಲ್ ಅವರ್ ಎಫರ್ಟ್ಸ್ ವರ್ ಇನ್ ವೇನ್, ಅಂದರೆ ಎಲ್ಲ ವ್ಯರ್ಥವಾದವು. ವೇನ್ ಅಂದರೆ ವ್ಯರ್ಥವಾಗೋದು. ಹೂ ಇಸ್ ಇನ್ ಚಾರ್ಜ್ ಹಿಯರ್? ಇಲ್ಲಿ ಯಾರು ಚಾರ್ಜ್ನಲ್ಲಿದ್ದಾರೆ? ಯಾರಿಲ್ಲಿ ಇನ್ಚಾರ್ಜ್ ಅಂತಾರಲ್ವಾ, ಅದೇ ಇದು. ಹಿಸ್ ನಾಟ್ ಇನ್ ಗುಡ್ ಹೆಲ್ತ್. ಇಟ್ ವಾಸ್ 4:30 in the afternoon. ಆಗ ಟೈಮ್ ಎಷ್ಟಾಗಿತ್ತು? ಇಟ್ ವಾಸ್ 4:30 in the afternoon. ವಿ ಆರ್ ಇನ್ ಫೇವರ್ ಆಫ್ ಯುವರ್ ಪ್ಲ್ಯಾನ್. ಇನ್ ಫೇವರ್ ಅಂದರೆ ನಿಮ್ಮ ಕಡೆಗೆ ಇದ್ದೀವಿ, ನಿಮಗೆ ಹೆಲ್ಪ್ ಮಾಡ್ತೀವಿ, ನಿಮ್ಮ ಪರವಾಗಿದ್ದೀವಿ ಅನ್ನೋದು. ಕ್ಯಾನ್ ಯು ಪೇ ಮಿ ಇನ್ ಅಡ್ವಾನ್ಸ್ ಅನ್ಬೇಕು, ಅಂದರೆ ಅಡ್ವಾನ್ಸ್ನಲ್ಲಿ ದುಡ್ಡು ಕೊಡಿ ಅಂತ, ಮೊದಲೇ ದುಡ್ಡು ಕೊಡಿ. ಆರ್ ಜಸ್ಟ್ ಈ ಥರ ಹೇಳ್ತೀವಿ ಕನ್ನಡದಲ್ಲಿ, ಅಡ್ವಾನ್ಸ್ ಕೊಡಿ ಅಂತ. ಇನ್ ಅಡ್ವಾನ್ಸ್. ದ ಕಾರ್ ವಾಸ್ ಸ್ಟ್ರಕ್ ಇನ್ ದ ಮಡ್. ವಾಟ್ ಡು ದೇ ಹ್ಯಾವ್ ಇನ್ ಕಾಮನ್? ಅಂದರೆ ಅವ್ರ ಮಧ್ಯದಲ್ಲಿ ಕಾಮನ್ ಆಗಿರೋ ವಿಷಯ ಏನು? ಅವರ ಕ್ಯಾರೆಕ್ಟರ್ ಬಗ್ಗೆ, ಅವ್ರ ಪರ್ಸ್ನಾಲಿಟಿ ಬಗ್ಗೆ, ಅಥವಾ ಏನಾದರೂ ವಸ್ತು ಬಗ್ಗೆ ಆಗಿರ್ಬೋದು. ಅಂದರೆ ಎಲ್ಲರ ಹತ್ರನೂ ಇರೋದು ಏನು? ಹ್ಯಾವ್ ಇನ್ ಕಾಮನ್ ಅಂತೀವಿ, ರೈಟ್? ಇಟ್ಸ್ ಓನ್ಲಿ ಫೌಂಡ್ ಇನ್ ದ ಮೌಂಟೇನ್ಸ್. ಪರ್ವತಗಳಲ್ಲಿ ಮಾತ್ರ. ಯುವರ್ ಚಿಲ್ಡ್ರನ್ ಆರ್ ಇನ್ ಗುಡ್ ಹ್ಯಾಂಡ್ಸ್. ಇನ್ ಗುಡ್ ಹ್ಯಾಂಡ್ಸ್ ಅಂದರೆ ಅರ್ಥ ಸೇಫ್ ಆಗಿದ್ದಾರೆ, ರೈಟ್ ಪೀಪಲ್ ಜೊತೆ ಇದ್ದಾರೆ, ಏನೂ ಟೆನ್ಷನ್ ತಗೋಬೇಡಿ ಅನ್ನೋದು. ಶಿ ವಾಸ್ ಅ ಬ್ರಿಲಿಯಂಟ್ ಆ್ಯಕ್ಟ್ರೆಸ್ ಇನ್ ಹರ್ ಯೂತ್ ಅಂತೀವಿ, ರೈಟ್? ಗೊತ್ತಾಯ್ತಲ್ಲ, ಇನ್ನೆಲ್ಲ ಯೂಸ್ ಮಾಡ್ತೀವಿ. ಕನ್ಫ್ಯೂಸನ್ ಇನ್ನೊಂದ್ಸರಿ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನಕ್ಕೆ ಇದು ಗೊತ್ತಿರೋದಿಲ್ಲ ವಿಷಯ, ಅವರಿಗೆಲ್ಲ ಪ್ಲೀಸ್ ಈ ವಿಡಿಯೋ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನೀವು ಹೊಸ ವಿಷಯ ಕಲ್ತಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.